ನಾವು ಚಕ್ಲಿನ ಹೇಗೆ ಮಾಡ್ತೀವಿ ಅನ್ನೋದಕ್ಕಿಂತ ಯಾವ ಥರ ಚಕ್ಲಿ ಬರುತ್ತೆ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಅದರಲ್ಲಿ ಕರಿಯೋದು ಕೂಡ ಮೆಥಡ್ ತುಂಬಾ ಮುಖ್ಯ ಆಗುತ್ತೆ. ನನ್ನ ವಿಡಿಯೋನ ಪೂರ್ತಿ ಕೊನೆ ತನಕ ನೋಡಿ, ಎಲ್ಲ ನಿಮಗೆ ಅರ್ಥ ಆಗುತ್ತೆ ಚಕ್ಲಿ ಯಾವ ರೀತಿ ಮಾಡಬೇಕು ಅಂತ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸ್ವರ್ಣ ಗೌರಿ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಧನ್ಯವಾದಗಳು. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಗರಿ ಗರಿ ಆದ ಚಕ್ಲಿ. ಜೋಳದ ಹಿಟ್ಟಿನಿಂದನೇ ಈ ಚಕ್ಲಿನ ಮಾಡೋದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಆ ಮೆಜರ್ಮೆಂಟಲ್ಲಿ ನೀರನ್ನು ತಗೊಳ್ಳಿ. ನೀವು ಸ್ವಲ್ಪ ಮಾಡ್ತೀನಿ ಅಂದರೆ 1 ಗ್ಲಾಸ್ 2 ಗ್ಲಾಸ್ ಅಷ್ಟೇ ತೊಗೊಳ್ಳಿ. ಜಾಸ್ತಿ ಮಾಡ್ತೀನಿ ಅಂದರೆ ಒಂದು 3-4 ಗ್ಲಾಸ್ ಆದರೂ ತೊಗೊಳ್ಳಿ ನೀರನ್ನು. ನಾನಿವಾಗ ಅಜ್ವಾನ ಹಾಕಿದ್ದೀನಿ, ಆಮೇಲೆ ಎಳ್ಳು ಹಾಕಿದ್ದೀನಿ, ಮತ್ತು ಜೀರಿಗೆ ಹಾಕಿದ್ದೀನಿ, ಅರಿಶಿನದ ಪುಡಿ ಹಾಕ್ತಾಯಿದ್ದೀನಿ, ಹಾಗೆ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಸ್ವಲ್ಪ ಖಾರ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಉಪ್ಪು ಹಾಕೋತಾ ಇದ್ದೀನಿ. ಲಾಸ್ಟಲ್ಲಿ ಇವಾಗ ಎಣ್ಣೆ ಹಾಕೋತೀನಿ. 1-2 ಸ್ಪೂನ್ ಎಣ್ಣೆ ಹಾಕೋತೀನಿ ನೀರಿಗೆನೆ. ಇದೆಲ್ಲನೂ ಹಾಕ್ಕೊಂಡು ಇದು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ನೋಡಿ, ಇವಾಗ ಇದು ಚೆನ್ನಾಗಿ ನೀರು ಕುದೀತಾ ಇದೆ. ಇವಾಗ ಜೋಳದ ಹಿಟ್ಟನ್ನು ಜರಡಿ ಹಿಡಿದು ಇಟ್ಕೊಂಡಿದ್ದೀನಿ. ಆ ಹಿಟ್ಟನ್ನು ಇದಕ್ಕೆ ಸೇರಿಸ್ತೀನಿ. ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ನೀವು ಮಿಕ್ಸ್ ಮಾಡ್ಕೊಳ್ಳಿ, ಅದೇನೂ ಗಂಟಾಗಲ್ಲ. ನಾನಿಲ್ಲಿ ಪ್ರತಿ ಸರಿ ಮಾಡೋದ್ರಿಂದ ಹಿಟ್ಟನ್ನು ಒಮ್ಮೆಲೆ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಗಂಟಾಗೋ ರೀತಿ ಕಂಡರೂ ಕೂಡ ಅದೇನು ಗಂಟಾಗೋದಿಲ್ಲ. ಹಿಟ್ಟು ನೀರು ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಮಾತ್ರ ಹಾಕ್ಕೊಳ್ಳಿ ಹಿಟ್ಟನ್ನು. ನೋಡಿ, ಈ ರೀತಿ ಇದ್ದರೆ ಸಾಕು. ಇವಾಗ ಸ್ಟವ್ನ ಆಫ್ ಮಾಡಿ ಚೆನ್ನಾಗಿ ಎಲ್ಲನೂ ಹೊಂದ್ಕೊಳ್ಳೋ ರೀತಿ 1-2-3 ಸರಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ್ದಾದಮೇಲೆ ಇದು ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಟ್ಬಿಡಿ. ನೋಡಿ, ಪೂರ್ತಿ ತಣ್ಣಗಾಗಿದೆ ಇದು. ಇವಾಗ ನಾನು ಇದನ್ನು ನಾದ್ಕೋತೀನಿ. ಮತ್ತು ನಾನಿಲ್ಲಿ ಬಂಡೆ ಮೇಲೇ ನಾದ್ಕೋತಾ ಇದ್ದೀನಿ. ನೀವು ಬೇಕಿದ್ದರೆ ಒಂದು ಪಾತ್ರೆಯಲ್ಲಿ ಕೂಡ ನಾದ್ಕೋಬೋದು. ನೋಡಿ, ಎಲ್ಲನೂ ಹಾಕ್ಕೊಂಡೆ ನಾನಿವಾಗ. ಫಸ್ಟ್ ಇದನ್ನು ಒಂದು ಸರಿ ಹಾಗೆ ನಾದ್ಕೊಳ್ಳಿ. ಅದು ಕರೆಕ್ಟಾಗಿ ಒಂದು ಸ್ವಲ್ಪ ಸಾಫ್ಟಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಬಂದರೆ ಸಾಕು. ಅಕಸ್ಮಾತ್ ಬರಲಿಲ್ಲ ಅಂತಂದರೆ ಮತ್ತೆ ನೀವು ಒಂದು ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ನಾದ್ಕೋಬೇಕಾಗುತ್ತೆ. ನೋಡಿ, ಮತ್ತೆ ನಾನಿಲ್ಲಿ ಮೇಲ್ಗಡೆ ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿಬಿಟ್ಟು ನಾದ್ಕೋತಾ ಇದ್ದೀನಿ. ಚೆನ್ನಾಗಿ ಈ ಥರ ಹಿಟ್ಟನ್ನು ಹಾಕಿ ನಾದ್ಕೋಬೇಕು. ಬೇಕಂದರೆ ಒಂದು ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ನಾದ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ನಾದ್ಕೊಂಡ್ರೆ ಆಯಿತು. ಸಾಫ್ಟಾಗಿ
ಚಪಾತಿ ಹಿಟ್ಟಿಗೆ ಕಲಿಸ್ತಿರಲ್ಲ ಆ ಥರ ಕಲಿಸಿದ್ರೆ ಆಯಿತು. ಇವಾಗ ಚಕ್ಲಿ ಒರಳಿಗೆ ನಾನು ಚಕ್ಲಿ ಮೋಪ್ನ ಹಾಕಿದ್ದೀನಿ. ಇದಕ್ಕೆ ಬೇಕಿದ್ದರೆ ನೀವು ಎಣ್ಣೆನ ಸವರ್ಕೋಬೋದು. ನಾನಿಲ್ಲಿ ಏನೂ ಎಣ್ಣೆ ಅದು ಏನೂ ಹಾಕಿಲ್ಲ. ಹಾಗೇ ನಾನು ಚಕ್ಲಿ ಒರಳಿಗೆ ಹಿಟ್ಟನ್ನು ಹಾಕಿ ಚಕ್ಲಿನ ಹಾಕ್ತೀನಿ. ಸ್ವಲ್ಪನೂ ಚಕ್ಲಿ ಎಲ್ಲೂ ಕಟ್ಟಾಗಲ್ಲ, ಏನೂ ಆಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಎಷ್ಟು ದೊಡ್ಡ ಚಕ್ಲಿ ಬೇಕಾದರೂ ಹಾಕ್ಕೋಬೋದು. ನೀಟಾಗಿ ಚೆನ್ನಾಗಿ ಬರುತ್ತೆ ಚಕ್ಲಿ. ನೋಡಿ, ಒಂದು ಸ್ವಲ್ಪನೂ ಕಟ್ಟಾಗಲ್ಲ. ನೀವು ಎಷ್ಟು ದೊಡ್ಡ ಚಕ್ಲಿ ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಚಿಕ್ಕ ಚಿಕ್ಕದಾಗೇ ಹಾಕೋತಾ ಇದ್ದೀನಿ. ಚಕ್ಲಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಫಸ್ಟ್ ಟೈಮ್ ಮಾಡ್ತಾಯಿದ್ರು ಕೂಡ ತುಂಬ ಈಸಿಯಾಗಿ ಈ ಚಕ್ಲಿನ ಮಾಡ್ಕೋಬೋದು. ಈ ಕಡೆ ಎಣ್ಣೆ ಕಾಯೋಕ್ಕೂ ಇಟ್ಟಿದ್ದೆ, ಎಣ್ಣೆ ಕೂಡ ಕಾಯ್ದಿದೆ. ನಾವು ಚಕ್ಲಿನ ಹೇಗೆ ಮಾಡ್ತೀವೋ ಅದಕ್ಕಿಂತ ಮೇನ್ ಇಂಪಾರ್ಟೆಂಟ್ ಏನಂದರೆ ಚಕ್ಲಿ ಕರಿಯೋದ್ರಲ್ಲಿದೆ. ನಾವು ಚಕ್ಲಿನ ಯಾವ ರೀತಿ ಕರಿತೀವಿ ಆ ರೀತಿ ಅವು ಗರಿ ಗರಿಯಾಗಿ ಬರುತ್ತೆ. ಫಸ್ಟು ಎಣ್ಣೆ ಕಾಯ್ದಿದೆಯಾ ಇಲ್ವಾ ಅಂತ ನೋಡೋಕ್ಕೆ ಒಂದು ಸ್ವಲ್ಪ ಹಿಟ್ಟನ್ನು ಅದರಲ್ಲಿ ಹಾಕಿ ಆ ಹಿಟ್ಟು ಮೇಲ್ಗಡೆ ತೇಲಬೇಕು, ಕೆಳಗಡೆ ಕೂರಬಾರ್ದು. ಹಾಗಿದ್ದರೆ ಹಿಟ್ಟು ಕರೆಕ್ಟಾಗಿ ಕಾಯ್ದಿದೆ ಅಂತ ಅರ್ಥ. ಇವಾಗ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಡಬಾರ್ದು, ಸ್ಲೋ ಅಲ್ಲೇ ಇಟ್ಟು ಈ ಚಕ್ಲಿನ ಕರಿಬೇಕು. ಹಾಗಾದ್ರೇ ಚಕ್ಲಿ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ. ನೋಡಿ, ಇವಾಗ ನಾನೆಲ್ಲ ಚಕ್ಲಿನ ಹಾಕ್ಕೊಂಡಿದ್ದೀನಿ. ಈ ಚಕ್ಲಿ ಹಾಕೊಂಡ್ಮೇಲೂ ಕೂಡ ನೀವು ಇಮಿಡಿಯೇಟಾಗಿ ಅಂದರೆ ಹಾಕಿದ ತಕ್ಷಣವೇ ನೀವು ಚಕ್ಲಿನ ತಿರುವು ಹಾಕೋದಾಗಲಿ ಅದರಲ್ಲಿ ಮಿಕ್ಸ್ ಮಾಡೋದಾಗಲಿ ಮಾಡಬಾರ್ದು. ಒಂದೆರಡು ನಿಮಿಷ ಹಾಗೇ ಬಿಡಬೇಕು ಚಕ್ಲಿನ. ನೋಡಿ, ಅದು ಈ ಥರ ಎಣ್ಣೆಯಿಂದ ಪೂರ್ತಿ ಒಳಗಡೆ ಹೋಗಿರುತ್ತೆ ಚಕ್ಲಿ ಎಲ್ಲ. ಹಾಗೆ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿರುತ್ತೆ. ಆವಾಗ ನೀವು ತಿರುವು ಹಾಕ್ಕೋಬೇಕು ಚಕ್ಲಿನ. ನೋಡಿ, ಒಂದು ಸ್ವಲ್ಪನೂ ಕಟ್ಟಾಗಲ್ಲ, ಏನೂ ಆಗಲ್ಲ ಈ ರೀತಿ ಮಾಡೋದ್ರಿಂದ. ಈ ರೀತಿಯಾಗಿ ಇನ್ನೊಂದು ಸೈಡ್ ಕೂಡ ಕರಿಬೇಕು. ಇದು ಪೂರ್ತಿಯಾಗಿ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ನಾನು ಇವಾಗ ತೋರಿಸ್ತೀನಿ ನೋಡಿ. ಈ ಥರ ಸೌಂಡ್ ಬರಬೇಕು, ಆವಾಗಲೇ ಚಕ್ಲಿ ಪೂರ್ತಿ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ಇವಾಗಿದು ಆಗಿದೆ. ಇದು ಎಲ್ಲನೂ ನಾನು ತೆಕ್ಕೋತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ. ನೋಡಿ, ಸೌಂಡ್ ಕೂಡ ಎಷ್ಟು ಚೆನ್ನಾಗಿ ಬರುತ್ತೆ. ಕೈಯಲ್ಲಿ ಹಾಗೆ ಈಗ ಪ್ರೆಸ್ ಮಾಡಿದರೆ ಮುರಿದೋಗ್ಬಿಡುತ್ತೆ. ಅಷ್ಟು ಗರಿ ಗರಿಯಾಗಿ ಜೋಳದ ಹಿಟ್ಟಿನಿಂದ ಚಕ್ಲಿನ ಮಾಡ್ಕೋಬೋದು. ನಾನು ಹೇಳಿರೋ ರೀತಿಯೇ ಚಕ್ಲಿನ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಜೋಳದ ಹಿಟ್ಟಿನಿಂದ ಮಾಡಿದ್ದೀರಾ ಅಂತಲೂ ಕೂಡ ನಿಮಗೆ ಅನಿಸೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ಚಕ್ಲಿ. ನೋಡಿ, ಚಕ್ಲಿ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ರೆಡಿಯಾಗಿದೆ. ಪೂರ್ತಿಯಾಗಿ ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಇದೇ ರೀತಿ ಎಲ್ಲ ಥರದ ರೆಸಿಪಿನ ನನ್ನ ಚಾನಲ್ನಲ್ಲಿ ನಾನು ವಿಡಿಯೋನ ಹಾಕ್ತೀನಿ. ಎಲ್ಲನೂ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಹಾಗೆ ಒಂದು ಲೈಕ್ ಕೂಡ ಕೊಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.